ಹುಟ್ಟಿಸೋಂಥ ಉದ್ಯೋಗ ಇಲ್ಲಲ್ರಿ. ಈ ಕಾರ್ಮಿಕರಿಗೆ ರೆಗ್ಯುಲರ್ ಆಗಿ ಉದ್ಯೋಗ ಇಲ್ಲ, ದುಡಿಯೋ ವರ್ಗದವ್ರಿಗೆ, ಕೂಲಿಗಳಿಗೆ. ಯಾಕಪ್ಪ ಅಂದ್ರೆ ಒಂದು ದಿವಸ ಹೋಗಿ ಬಂದು ಮನಸ್ಸು ಉದ್ಯೋಗ ಇರೋದಿಲ್ಲ. ಒಂದು 4 ದಿವಸ ರೆಗ್ಯುಲರ್ ಹೋದಪ್ಪ, 5 ದಿವಸ ಇಲ್ಲಪ್ಪ ನಾಡದ್ದು ಬಾ ಅನ್ನುವಂಥ ಪರಿಸ್ಥಿತಿ. ಮತ್ತು ಇಲ್ಲಿ ಉಳಿದ ಯಾವ ಸವಲತ್ತುಗಳು ಇಲ್ಲ, ಮೆಡಿಕಲ್ ಇದು ಅಸಿಸ್ಟೆನ್ಸ್ ಇಲ್ಲ, ಇನ್ನೊಂದಿಲ್ಲ, ಎಲ್ಲ ಖಾಲಿ 300-400 ಬರ್ತದೆ. ಅದ್ರ ಮನೆ ನಡೆಸಬೇಕು. ಮ್ಯಾಲೆ ಸರಿ ಚಟ ಒಂದ, ತಂಬಾಕು ಚಟ ಒಂದ, ಕುಟುಂಬ ದ್ವಾಡದ ಛೇ ಅಂಥವ್ರಿಗೆ ಕೊಡ್ತಾರೆ ಪಾಪ ಬಡವ್ರಿಗೆ. ಮತ್ತು ಇಲ್ಲಿ ಹೆಲ್ಪ್ ಆಗ್ತದೆ ಬಿಡಪ್ಪ ಅಂದಿರು ಸುಮ್ಮನೆ ಇದ್ರೆ ಇವತ್ತು ಸಿಕ್ಕಾಪಟ್ಟೆ ಬಡ್ಡಿಗೆ ಮತ್ತೆ ಬೆಳೆಸೋದು ಹೋಗುವಂಥದ್ದು ಎಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಅವುಗಳನ್ನೆಲ್ಲ ರಿಪೋರ್ಟ್ ಮಾಡಿದ್ದಾರೆ ಪತ್ರಿಕೆಗಳು. ಹೀಗಾಗಿ ಇವತ್ತು ಅದ್ರ ಬಗ್ಗೆ ಒಂದು ಶಾಖ ಮಾತಾಡಬೇಕಾದಪ್ಪ ಅಂತಂದ್ರೆ ಇದ್ರ ಬಗ್ಗೆ ಇದು ಅತಿ ಆಗ್ತಾಯಿದೆ ಅಂತದ್ದು. ಅತಿಯಾಗಿ ಪಾಪ ಬಡವರು ಎಷ್ಟೋ ಜನ ಈಗಾಗಲೇ ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಕ್ಕೆ ಹೋಗಿದ್ದಾರೆ. ಅಲ್ಲಿ ತನಕ ಹೋಗಿದ್ದಾರೆ, ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ. ತುಮಕೂರಾಗಿರ್ಬೋದು, ಅದೇ ಕಾಲಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿರ್ಬೋದು, ಕನಕಪುರ ತಾಲೂಕಿನಲ್ಲಿ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಹಾವೇರಿ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಆಗಿರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಅದು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಎಂದಲ್ಲಿ ಕೇಳೇ ಇರ್ತೀವಿ. ಅಲ್ಲಿ ಧರ್ಮಸ್ಥಳದ ನಮ್ಮ ಆ ಟ್ರಸ್ಟ್ ಮೂಲಕ ಬಡ್ಡಿ ಆಡುವಂಥ ವ್ಯವಸ್ಥೆ, ಅಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ನಡೆದವ. ಇದ್ರ ಯಾವುದೂ ಇವತ್ತು ನಮ್ಮ ಸರ್ಕಾರ ಕಿವಿಗೆ ಹಾಕ್ಕೊಳ್ಳಾರ್ದು ಸುಮ್ಮನೆ ಮೌಲ್ಯದ್ದು ಬಿಡೋದಪ್ಪ. ಅದ್ರ ಬಗ್ಗೆ ಒಂದು ಪರಿಹಾರ ಹುಡುಕ್ಬೇಕಲ್ಲ ಯಾವುದಕ್ಕಾದರೂ. ಯಾಕಂದರೆ ಇಲ್ಲೂ ಸರ್ಕಾರ ಯಾರು ತಪ್ಪದ, ಯಾರು ಸರಿ ಅದ. ಇದರರ್ಥ ಅವ್ರು ಸಾಲ ಕೊಟ್ಟವ್ರು ದಿವಾಳಿ ಹೇಳಿ ಅಂತೇಳಿ ಯಾರ್ದೂ ಇಲ್ಲ. ಸ್ವಲ್ಪ ಸಮಯ ಕೊಡ್ರಿ, ಒಂದು ಟೈಮ್ ಕೊಟ್ಟು ಇದು ಮಾಡಿರಿ ಅಂದ್ರೆ ಇಲ್ಲ. ಇವತ್ತು ಬೇಕಂದ್ರೆ ಬೇಕಾ, ನಾಳೆ ಬೇಕಂದ್ರೆ ಬೇಕಾ, ಇದು ಬಡ್ಡಿ ಒಯ್ಯಿರಿ, ಒಂದು ಗಂಟೆ ಇಲ್ಲ, ಎಲ್ಲ ಬೇಕಾ. ಹಿಂಗೆ ಮಾಡಿ ಬಡ್ಡಿ ಬೆಳೆಸಿ ಚಕ್ರ ಬಡ್ಡಿ ಬೆಳೆಸ್ಕೊಂಡ ಅನೇಕ ಕುಟುಂಬಗಳು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಬರ್ತಾ ಇದ್ದಾರೆ. ಶೋಷಣೆ ಒಳಗಾದವರು ಸಾಕಷ್ಟು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನಮಗೆಲ್ಲ ಹಿಂಗೆ ಆಗಲಿಕ್ಕೆ ಹತ್ತಿದ್ರಿ ಅಂತೇಳಿ. ಆದರೂ ಸರಿ ಸರ್ಕಾರ ಮೌನ. ಇದಕ್ಕೆ ಕಾರಣ ಏನು ಅಂತ ಯಾಕಂತಂದ್ರೆ ಒಂದನೇದು ಸರ್ಕಾರ ಇದ್ದಿದ್ದು ಈಗಾಗಲೇ ಕೇವಲ ಕಾರ್ಪೊರೇಟ್ಗಳಿಗೆ ಅಷ್ಟೇ ನಾವು ಸಾಲ ಕೊಡಬೇಕಪ್ಪ ನಿರ್ಧಾರ ಮಾಡಿದಂಗೆ ಅನಿಸ್ತದೆ. ಅವ್ರದ್ದಷ್ಟೇ ಸಾಲ ಸೂಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದಂಗೆ ಅನಿಸ್ತದೆ ರೀ. ಉಳಿದವ್ರು ದಿವಸ ಇಲ್ಲಪ್ಪ ಇವರು ದುಡ್ಡಾಕಿದ್ದಂಥವ್ರು ಪಾಪ ಹೊಟ್ಟೆ ಹೆಸುಗಿದ್ದವ್ರು ಒಂದು 5 ಕಿಲೋ ಅಕ್ಕಿ ಕೊಟ್ಟು ಮುಗಿದು ಅನ್ನೋ ಸ್ಥಿತಿಯೊಳಗೆ ಸರ್ಕಾರ ಬಂದಿರ್ತದೆ. ಹೀಗಿದ್ದಾಗ ಈ ರಾಜ್ಯದ ಈ ದೇಶದ ಜನರು ಬದುಕು ಹೆಂಗೆ ಕಾಪಾಡೋದು? ಈ ಮೈಕ್ರೋ ಫೈನಾನ್ಸ್ಗಳಿಂದಾಗೆ